ಹುಣ್ಣಿಮೆನಲ್ಲೂ ಏನು ಮೇಡಮ್, ಹೋಲಿ ಹುಣ್ಣಿಮೆ, ತುಂಬ ವಿಶೇಷ ಹುಣ್ಣಿಮೆಗಳು, ತುಂಬ ಪ್ರತಿ ಹುಣ್ಣಿಮೆಗಳು, ತಿಂಗಳು. ಗುರು ಹುಣ್ಣಿಮೆ. ಸೊ ಪ್ರತಿ ಹುಣ್ಣಿಮೆಗಳಿಗೂ ಏನು ವಿಶೇಷ, ಅದನ್ನು ನಾವು ಅರ್ಥೈಸ್ಕೊಂಡು ನಮಗದರಿಂದ ಏನು ಲಾಭ? ತುಂಬ ಲಾಭ ಇದೆ, ತುಂಬ ಒಳ್ಳೆಯದಾಗುತ್ತೆ. ಲಾಭ ಅನ್ನೋದಕ್ಕಿಂತ ಅದ್ಭುತವಾದ ಜೀವನ ಮಾಡ್ಬೋದು. ಏನದು? ನೋಡಿ, ಎಷ್ಟೋ ವರ್ಷಗಳಿಂದ ಹುಣ್ಣಿಮೆ ಬರ್ತಾ ಇದೆ ಹೋಗ್ತಾ ಇದೆ. ವರ್ಷಕ್ಕೆ 12 ಹುಣ್ಣಿಮೆ, 12 ಅಮಾವಾಸ್ಯೆ. ತುಂಬ ಜನ ಸತ್ಯನಾರಾಯಣ ಪೂಜೆ ಮಾಡಿಸ್ತಾರೆ ಹುಣ್ಣಿಮೆ, ಅಷ್ಟಕ್ಕೆ ಸೀಮಿತ ಮಾಡ್ಕೊಂಡಿದ್ದಾರೆ. ಬ್ರಹ್ಮಾಂಡದಲ್ಲಿ ಚಂದ್ರನ ಮಧ್ಯದಲ್ಲಿ, ಚಂದ್ರಮಂಡಲ ಮಧ್ಯಗ ಅಂತ ಬರುತ್ತೆ ಲಲಿತಾ ಸಹಸ್ರನಾಮದಲ್ಲಿ. ಅಮ್ಮನವರು ಚಂದ್ರನ ಮಧ್ಯದಲ್ಲಿ ಕೂತಿರ್ತಾರೆ ಯಾವಾಗಲೂ, ಸೂರ್ಯನ ಮಧ್ಯದಲ್ಲಿರ್ತಾರೆ ಅಮ್ಮನವರು. ನಾವು ಯಾವ ಒಂದು ಶಕ್ತಿಯನ್ನು ಪಡ್ಕೊಳ್ಬೇಕು ಅಂತ ಆಸೆ ಪಡ್ತೀವೋ ಆ ರೀತಿಯಲ್ಲಿ ಅದರ ಶಕ್ತಿಯನ್ನು ನಾವು ಸೆಳಿಬೇಕು ಕೆಳಗಡೆ. ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಅದ್ಭುತ ಶಕ್ತಿ ಚೈತನ್ಯವನ್ನು ನಮ್ಮವರೆಗೂ ಬರೋಕ್ಕೆ ನಾವು ತಗೊಳ್ಬೇಕು. ಹೇಗೆ ಸೆಳೆಯೋದು? ಹುಣ್ಣಿಮೆ ದಿನ ಧ್ಯಾನ ಮಾಡೋದು, ಜಪಗಳನ್ನು ಮಾಡೋದು, ಮಂತ್ರಗಳನ್ನು ಹೇಳ್ತಕ್ಕಂಥದ್ದು, ಸ್ತೋತ್ರವನ್ನು ಹೇಳ್ತಕ್ಕಂಥದ್ದು, ಎಲ್ಲಕ್ಕಿಂತ ಮುಖ್ಯವಾಗಿ ಲಲಿತಾ ಸಹಸ್ರನಾಮವನ್ನು ಕಲಿತು ಪಾರಾಯಣ ಮಾಡತಕ್ಕಂಥದ್ದು. ಯಾಕೆ ಹುಣ್ಣಿಮೆ ದಿನಾನೇ ಮ್ಯಾಮ್? ಹುಣ್ಣಿಮೆ ದಿನ ಅಮ್ಮನೇ ಹೇಳಿದ್ದಾರೆ. ಯಾಕಂದರೆ ಸುತ್ತ ನಮಗೆ ನೀರಿರ್ತಕ್ಕಂಥದ್ದು, ಬಾಹ್ಯದಲ್ಲೂ ನೀರಿದೆ, ದೇಹದಲ್ಲೂ ನೀರಿದೆ. ಮನಸ್ಸು ಚಂಚಲ ಆಗ್ತಾ ಇರುತ್ತೆ, ಜಲಕ್ಕೆ ಅಷ್ಟು ಪ್ರಾಮುಖ್ಯತೆ ಇರ್ತಕ್ಕಂಥದ್ದು. ಚಂದ್ರ ಹುಣ್ಣಿಮೆ ಜಲತತ್ವ, ಚಂದ್ರ ಮಾತೃಕಾರಕ. ಅಂದರೆ ಮನಸ್ಸಿನ ಕಾರಕ ಚಂದ್ರ. ಮನಸ್ಸು ಏನು? ಮಾತೃತ್ವದ ಸಂಕೇತ, ಹೃದಯ. ಅಲ್ಲೇ ಎಲ್ಲ ಆಗೋದು. ದ್ವೇಷ, ಕೋಪ, ಪ್ರೀತಿ, ಅನುರಾಗ, ಶಾಂತಿ, ಸಹನೆ, ತಾಳ್ಮೆ, ಕಾಳಜಿ, ವಾತ್ಸಲ್ಯ ಎಲ್ಲ ಅಲ್ಲೇ ಹುಟ್ಟತಕ್ಕಂಥದ್ದು. ಹಾಗಾಗಿ ಮನಸ್ಸಿನ ಕಾರಕ. ಅಲ್ಲಿ ವಿಕಾರಗಳನ್ನು ದೂರ ಮಾಡಿಕೊಂಡು ಸಕಾರಗಳನ್ನು, ಒಳ್ಳೆಯದನ್ನು ನಾವು ಜಾಸ್ತಿ ಮಾಡ್ಕೊಳ್ಬೇಕು ಅಂತಂದರೆ ಹುಣ್ಣಿಮೆ ದಿನ ತುಂಬ 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 ಅದ್ಭುತ. ಅದಕ್ಕೆ ಖಿನ್ನತೆಯನ್ನು ಅನುಭವಿಸ್ತಕ್ಕಂಥವ್ರು ಹುಣ್ಣಿಮೆ ದಿನ, ಅಮಾವಾಸ್ಯೆ ದಿನವೇ ಅನುಭವಿಸೋದು ಜಾಸ್ತಿ, ಹಿಂದೆ ಮುಂದೆ. ಸೊ ಏನು ಮಾಡಬೇಕು ಈಗ ಫಸ್ಟ್ ಟೈಮರ್ಸ್ ಇದನ್ನು ನೋಡ್ತಾ ಇರೋರು? ಹುಣ್ಣಿಮೆ ಧ್ಯಾನ ಅಂದರೆ ಏನು, ಹೇಗೆ ಮಾಡಬೇಕು ಮ್ಯಾಮ್? ನಾವು ಕಲಿಸ್ಕೊಡ್ತೀವಿ. ಅಂತರ್ಮನದಲ್ಲಿ ಹುಣ್ಣಿಮೆ ಧ್ಯಾನ ಹೇಗೆ ಮಾಡಬೇಕು ಅಂತ ಕಲಿಸ್ಕೊಡ್ತೀವಿ. ಅಲ್ಲಿ ಒಂದು ಮಂತ್ರವನ್ನು ಕೊಡ್ತೀವಿ, ಅದರ ಪವರ್ ಏನಿದೆ ಅಂತ ಹೇಳ್ಕೊಡ್ತೀವಿ. ಹೇಗೆ ಮಾಡಬೇಕು, ಎಷ್ಟೊತ್ತು ಮಾಡಬೇಕು, ಹೇಗೆ ಅಭ್ಯಾಸ ಮಾಡಬೇಕು. ಹಾಗಂದರೆ ಏನು, ಹುಣ್ಣಿಮೆ ಅಂತಂದರೆ ಏನು, ಇವತ್ತು ಯಾವ ಶಕ್ತಿ ಅಲ್ಲಿ ಬರ್ತಾ ಇದೆ ಬ್ರಹ್ಮಾಂಡದಿಂದ. ಈಗ ಮಾಘ ಹುಣ್ಣಿಮೆ ಅಂತ ಹೇಳ್ತೀವಿ, ಕಾರ್ತಿಕ ಹುಣ್ಣಿಮೆ ಅಂತ ಹೇಳ್ತೀವಿ, ಶ್ರಾವಣ ಹುಣ್ಣಿಮೆ, ದತ್ತ ಹುಣ್ಣಿಮೆ, ಗುರು ಹುಣ್ಣಿಮೆ, ಒಂದೊಂದು ಹೋಲಿ ಹುಣ್ಣಿಮೆ. ಸೊ ಒಂದೊಂದಕ್ಕೂ ಒಂದೊಂದು ಶಕ್ತಿ ಇರುತ್ತೆ. ಹೌದು. ಅವತ್ತಿನ ದಿನ ಬ್ರಹ್ಮಾಂಡದಿಂದ ಭೂಮಿ ಕಡೆ ಅಂತಹ ಶಕ್ತಿಗಳು ಬರ್ತಾ ಇರುತ್ತೆ. ಈಗ ದತ್ತ ಹುಣ್ಣಿಮೆ, ಗುರು ಹುಣ್ಣಿಮೆ ದಿನ ದತ್ತಾತ್ರೇಯನ ಅನುಗ್ರಹ ಬರ್ತಾ ಇರುತ್ತೆ. ಗುರು ಮಂಡಲದಿಂದ ಗುರುಗಳ ಆಶೀರ್ವಾದ ಸಿಗ್ತಾ ಇರುತ್ತೆ ಅವತ್ತು. ಗುರು ಹುಣ್ಣಿಮೆ ನಾವು ಗುರು ಪರಂಪರೆನ ಅವತ್ತು ಕೃತಜ್ಞತಾ ಭಾವದಿಂದ ಆಚರಣೆ ಮಾಡ್ತೀವಿ ಗುರು ಹುಣ್ಣಿಮೆ ದಿನ ಅಲ್ವಾ. ಆವತ್ತಿನ ದಿನ ಗುರು ಮಂಡಲದಲ್ಲಿ ಯಾವೆಲ್ಲ ಶಕ್ತಿ ಇದೆಯೋ ಕೊಡೋಕ್ಕೆ ರೆಡಿ ಇರ್ತಾರೆ, ಗುರು ಮಂಡಲದಲ್ಲಿರ್ತಾರೆ. ಈಗ 7 ಲೋಕಗಳು ಇರುತ್ತೆ ಅಲ್ವಾ. 7 ಲೋಕದಿಂದನೂ ಅಥವಾ ಗುರುಮಂಡಲದ ಒಂದು ಲೋಕ ಇರುತ್ತೆ, ಅಲ್ಲಿಂದ ಒಂದು ಶಕ್ತಿ ಭೂಮಿ ಕಡೆ ಬರ್ತಾ ಇರುತ್ತೆ. ಅದನ್ನು ನಾವು ಹಿಡಿದಿಟ್ಕೊಳ್ಬೇಕು, ಅವರ ಆಶೀರ್ವಾದವನ್ನು ಪಡಿಬೇಕು, ಅವರಿಂದ ಹಾರೈಸ್ಕೊಳ್ಬೇಕು, ಅದನ್ನು ಸ್ವೀಕಾರ ಮಾಡಬೇಕು. ಈಗ ನನಗೆ ಗುರು ದೋಷ ಇದೆ ಅಂತಂದಾಗ ನಾವೇನು ಮಾಡಿ ಅಂತ ಹೇಳ್ತೀವಿ? ಗುರುವಿನ ಸೇವೆ ಮಾಡಿ, ಗುರುದೋಷ ನಿವಾರಣೆಗೋಸ್ಕರ ನೀವು ಮಂತ್ರಗಳನ್ನು ಹೇಳಿ, ದಾನವನ್ನು ಮಾಡಿ, ಹಳದಿ ಬಟ್ಟೆಗಳನ್ನು ಧರಿಸ್ಕೊಳ್ಳಿ, ಗುರುವಿನ ಪಾದಗಳಲ್ಲಿ ಕ್ಷಮೆಯನ್ನು ಕೇಳಿ, ಈ ಥರ ಎಲ್ಲ ನಾವು ಪರಿಹಾರವನ್ನು ಕೊಡ್ತೀವಿ. ಸುಲಭ ಪರಿಹಾರ ಅಂತಂದರೆ ಹುಣ್ಣಿಮೆ ದಿನ ಈ ಗುರು ತತ್ವವನ್ನು ನಾವು ಹಿಡ್ಕೊಳ್ಬೇಕು, ಗುರುದೋಷ ದೂರ ಮಾಡ್ಕೊಳ್ಬೇಕು. ಎಲ್ಲರೂ ಗುರುದೋಷಕ್ಕೆ ಒಳಗಾಗಿರ್ತಾರೆ. ಹೇಗೆ ಗೊತ್ತಾಗೋದು ಗುರುದೋಷಕ್ಕೆ ಒಳಗಾಗಿದ್ದೀವಿ ಅಂತ? ಮಾತಾಡೋಕ್ಕೆ ಬರೋದಿಲ್ಲ, ವಿದ್ಯೆಯಲ್ಲಿ ಮುಂದಕ್ಕೆ ಹೋಗೋಕ್ಕಾಗಲ್ಲ, ಉದ್ಯೋಗದಲ್ಲಿ ಉನ್ನತಿ ಪಡ್ಕೊಳ್ಳೋಕ್ಕಾಗೋದಿಲ್ಲ, ಜಗಳಗಳು, ಕಲಹಗಳು, ಒಂದಾಡಿದ್ರೆ ಅರ್ಥೈಸ್ಕೊಳ್ಳೋದು ಇನ್ನೊಂದು, ಅಥವಾ ತೊದಲು ಮಾತಾಡ್ತಕ್ಕಂಥದ್ದು, ಅಥವಾ ಯಾವುದಕ್ಕೂ ಏಳಿಗೆ ಆಗೋದಿಲ್ಲ, ಮದುವೆ ಆಗೋದಿಲ್ಲ, ಸಂತಾನ ಆಗೋದಿಲ್ಲ, ಉದ್ಯೋಗ ಮಾಡೋಕ್ಕಾಗೋದಿಲ್ಲ ಗುರುದೋಷ ಇದ್ದರೆ. ಗುರು ದೊಡ್ಡದು, ಗುರು ಮಂಡಲ ರೂಪಿಣಿ ಅಂತ ಹೇಳ್ತಾರೆ ಲಲಿತಾ ಸಹಸ್ರನಾಮದಲ್ಲಿ ಅಮ್ಮನವನ್ನು. ಅಂತಹ ಗುರುವಿನ ದೋಷಕ್ಕೆ ಈಗ ಸುಮ್ಮನೆ ಟೀಚರ್ಸ್ನ ಬೈತಾರೆ ಸ್ಕೂಲು ಕಾಲೇಜುಗಳಲ್ಲಿ. ಇವಾಗಿನ ಕಾಲದಲ್ಲಿ ಆ ಒಂದು ಏನಂತಾರೆ ಶ್ರದ್ಧಾಭಾವ ಇರೋದಿಲ್ಲ, ಶ್ರದ್ಧಾ ಇರೋದಿಲ್ಲ, ಟೀಚರ್ಸ್ನ ಗೌರವ ಇರೋದಿಲ್ಲ. ನೋಡಿದಾಗ ಏನೋ ಒಂದು ಹಿಂದೆಗಡೆ ಮಾತಾಡ್ಕೊತಾರೆ. ಅಥವಾ ಈಗ ಮೀಡಿಯಾಗಳಲ್ಲಿ ನೋಡ್ತಿರ್ತಾರೆ, ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಿರ್ತಾರೆ, ಯಾವುದೋ ಒಂದು ಗುರು ತಪ್ಪು ಮಾಡ್ತಿರ್ತಾರೆ, ಸಾಧಕರು ಏನೋ ತಪ್ಪು ಮಾಡ್ತಿರ್ತಾರೆ, ಹಿಂದೆ ಕೂತ್ಕೊಂಡು ಬೈತಾ ಇರ್ತಾರೆ. ನಮಗೆ ಗೊತ್ತಿಲ್ಲ ಅವ್ರು ಏನು ಮಾಡ್ತಿದ್ದಾರೆ, ಯಾಕೆ ಮಾಡ್ತಿದ್ದಾರೆ ನಮಗೆ ಗೊತ್ತಿಲ್ಲ, ನಿಜಾನ ಸುಳ್ಳ ನಮಗೆ ಗೊತ್ತಿಲ್ಲ. ಮಾತಾಡೋಕ್ಕೆ ನಾವ್ಯಾರು? ಎಲ್ಲರಿಗೂ ಪಾಯಿಂಟ್ ಔಟ್ ಮಾಡ್ತೀವಿ ನಾವು. ನಮಗೇನೋ ಮೀಡಿಯಾದಲ್ಲಿ ಬಂದುಬಿಡ್ತು, ಪೇಪರಲ್ಲಿ ಬಂದುಬಿಡ್ತು ಅಂದಿದ ತಕ್ಷಣ ಕೆಟ್ಟದಾಗಿ ಮಾತಾಡೋಕ್ಕೆ ನಾವ್ಯಾರು? ನಮಗೆ ಅದರ ಪೂರ್ವಾಪರ ಗೊತ್ತಿಲ್ಲ, ಸತ್ಯಾಸತ್ಯತೆ ಗೊತ್ತಿಲ್ಲ, ಆದರೂ ಎಲ್ಲರ ಬಗ್ಗೆ ಕಮೆಂಟ್ ಕೊಡ್ತಾರೆ, ಮಾತಾಡ್ತಾರೆ. ದೋಷ ಬಂತು ಅಲ್ಲಿ,
ವಿನಾಕಾರಣ ಯಾರ ಬಗ್ಗೆನಾದರೂ ಯಾವುದೇ ವಿಚಾರ ತಪ್ಪಾಗಿ ನಾವು ಮಾತಾಡಿದ್ರು ಅದು ದೋಷನೇ, ಅದು ಕರ್ಮನೇ. ತುಂಬ ಮಾತಾಡ್ತಾ ಹೋದರೆ ಒಂದು ಅಂತ ತುಂಬಾ ಇದೆ ಇಲ್ಲಿ. ಒಂದಕ್ಕೊಂದು ಅದು ಒಂಥರ ಮಾಲೆ ಪೋಣಿಸ್ದಂಗೇನು, ತಿಳ್ಕೊಳ್ಳೋಕೆ ಸುಮಾರಿದೆ. ಸಮುದ್ರ ಇದು. ಜ್ಞಾನ ಅನ್ನೋದು, ನಮ್ಮ ಸನಾತನ ಅನ್ನೋದು ಆಕಾಶಕ್ಕಿಂತ ದೊಡ್ಡದು, ಸಮುದ್ರಕ್ಕಿಂತ ದೊಡ್ಡದು ಅಂತ ಹೇಳ್ಬೋದು. ಸೊ ಈಗ ಹುಣ್ಣಿಮೆ ಧ್ಯಾನ, ಒಂದೊಂದಕ್ಕೂ ಇರೋ ಶಕ್ತಿ ಇವೆಲ್ಲ. ಸೊ ನೀವು ಸಪ್ರೇಟ್ ಕ್ಲಾಸಸ್ ಅಂತೆಲ್ಲ ಮಾಡ್ತೀರಿ? ಹೌದು, ಆನ್ಲೈನು ಅಥವಾ ಆನ್ಲೈನಲ್ಲಿ ಮಾಡ್ತೀವಿ, ಆಫ್ಲೈನಲ್ಲೂ ಮಾಡ್ತಿದ್ವಿ. ಕೋವಿಡ್ ಬಂದಮೇಲೆ ಎಲ್ಲ ಆನ್ಲೈನಿಗೆ ಮಾಡ್ತಾಯಿದ್ವಿ. ಬೇರೆ ಬೇರೆ ಕಡೆಯಿಂದ ನಮ್ಮಲ್ಲಿ ಕ್ಲೈಂಟ್ಸ್ ಇದ್ದಾರೆ, ಶಿಷ್ಯರಿದ್ದಾರೆ, ಎಲ್ಲ ಕಡೆ ಆಲ್ ಓವರ್ ಇಂಡಿಯಾ, ಹೊರಗಡೆ ದೇಶಗಳಿಂದನೂ ತೊಗೊಳ್ತಾರೆ. ಆನ್ಲೈನ್ ಮಾಡಿದ್ವಿ. ನಮಗೆ ಈ ತಂತ್ರಜ್ಞಾನ ಬಂದಿದ್ದು ಒಂಥರ ಒಳ್ಳೆಯದೇ ಆಯಿತು. ಕೋವಿಡ್ ಬಂದಮೇಲೆ ಎಲ್ಲ ಆನ್ಲೈನ್. ಆದರೆ ನಿಜ, ಅಷ್ಟೇ ಪವರು ಆನ್ಲೈನಲ್ಲೂ ಸಹ, ಅಷ್ಟೇ ಶಕ್ತಿ. ಅಮ್ಮ ಅಲ್ಲಿಗೆ ರೀಚ್ ಮಾಡ್ತಾರೆ. ಯು ಕ್ಯಾನ್ ಗಿವ್ ಹುಣ್ಣಿಮೆ ದಿನ ಅಟ್ಲೀಸ್ಟ್ ಇದನ್ನು ಮಾಡಿ ಅಂತ ನಮ್ಮ ಆನ್ಲೈನ್ ಆಡಿಯನ್ಸ್ಗೆ? ಖಂಡಿತ ಹೇಳ್ಬೋದು. ಯಾರಿಗೆಲ್ಲ ಲಲಿತಾ ಸಹಸ್ರನಾಮ ಬರುತ್ತೆ, ಖಂಡಿತ ಅದನ್ನು ತಪ್ಪಿಲ್ಲದ ರೀತಿಯಲ್ಲಿ ನಾವು ಪಾರಾಯಣ ಮಾಡ್ತಾ ಇದ್ದೀವ ನಾಮಗಳನ್ನು ಅಂತ ಫಸ್ಟು ತಿಳ್ಕೊಂಡು ಪಾರಾಯಣ ಮಾಡೋದು ತುಂಬ ವಿಶೇಷ. ಹುಣ್ಣಿಮೆ ಧ್ಯಾನದ ಮಧ್ಯದಲ್ಲಿ ಟೆರೆಸ್ ಮೇಲೆ ಕೂತ್ಕೊಂಡು, ಯಾರಿಗೋ ಟೆರೆಸ್ ಇಲ್ಲಪ್ಪ, ಆಯಿತು ನಾವೇನು ಮಾಡಬೇಕು, ಅಂಗಳದಲ್ಲಿ ಕೂತ್ಕೊಳ್ಳಿ. ಅದೂ ಇಲ್ಲ, ಅದೂ ಆಗಲಿಲ್ಲ. ಸರಿ, ನಿಮ್ಮ ದೇವ್ರ ಮನೆಯಲ್ಲೇ ಶಿವ ಪಾರ್ವತಿ ಫೋಟೋ ಇರುತ್ತೆ, ಶಿವ ಚಂದ್ರ ಅಲ್ಲಿದ್ದೇ ಇರ್ತಾನೆ. ಲಲಿತಾ ದೇವಿಯ ಫೋಟೋ ಇರುತ್ತೆ, ಅಲ್ಲೂ ಅಮ್ಮನವ್ರು ನೋಡಿ, ಅಮ್ಮನವ್ರ ಶಿರದಲ್ಲಿ ಚಂದ್ರ ಇದೆ. ಸೊ ಇದು ಯಾವುದೂ ನಮ್ಮ ಹತ್ರ ಇಲ್ಲ. ಆಯಿತು, ಹಾಗೆ ಕೂತ್ಕೊಳ್ಳಿ, ಪರವಾಗಿಲ್ಲ. ಕೂತ್ಕೊಂಡು ಸಹಸ್ರನಾಮ ಬಂದರೆ ಹೇಳಿ, ಇಲ್ಲ ಅಂತಂದರೆ ಸಹಸ್ರನಾಮದ ಒಂದು ನಾಮವನ್ನಾದರೆ ಹೇಳಿ. ಇಂಥದ್ದು ಅಂತ ಏನಾರು ಇದೆಯಾ ಆಯ್ಕೆ ಮಾಡೋದಕ್ಕೆ? ಚಾರು ರೂಪ ಚಾರು ಹಾಸ ಚಾರು ಚಂದ್ರ ಕಲಾಧರ, ಈ ನಾಮನ ತಗೊಂಡು ಆ 2 ಲೈನನ್ನು ಹೇಳ್ಬೋದು. ಇಲ್ಲ ಚಂದ್ರ ಮಂಡಲ ಮಧ್ಯಗಾಯೈ ನಮಃ ಅಂತ ಹೇಳ್ಬೋದು. ಅಥವಾ ಇದು ಲಕ್ಷ್ಮೀ ನಾಮವನ್ನು ಹೇಳ್ಕೊಳ್ಬೋದು. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಯಾವುದೋ ಒಂದು ಸರಳವಾದ ಒಂದು ನಾಮವನ್ನು, ನಿಮಗೆ ಉಚ್ಚಾರಣೆ ಚೆನ್ನಾಗಿ ಬರುತ್ತೆ, ನನಗೆ ಇದರಿಂದ ಒಳ್ಳೆಯದಾಗಬೇಕು ಅಂತ ಅನ್ನಿಸಿದ್ರೆ ನಾನು ಏನಾದರೂ ಒಂದು ಪ್ರಯತ್ನ ಮಾಡ್ತೀನಿ. ಅಥವಾ ನಾವು ಯೂಟ್ಯೂಬಲ್ಲಿ ಎಷ್ಟೊಂದು ಹೇಳಿದ್ದೀವಿ, ಮಂತ್ರಗಳನ್ನು ಕೊಟ್ಟಿದ್ದೀವಿ. ಅದನ್ನು ಹೋಗಿ ನೋಡಿದ್ರೆ ಸರ್ಚ್ ಮಾಡಿದ್ರೆ ಖಂಡಿತ ಆ ಮಂತ್ರಗಳು ಸಿಗುತ್ತೆ. ಅಂದರೆ ನಾವು ಅದನ್ನು ಅನುಭವಿಸಿ, ಸಂಶೋಧನೆ ಮಾಡಿಕೊಂಡು ಅನುಭವಿಸಿ ಅನುಭವದಿಂದ ಕೊಟ್ಟಿರ್ತಕ್ಕಂಥದ್ದು. ನಮ್ಮಲ್ಲಿ ಬರ್ತಕ್ಕಂತಹ ಕ್ಲೈಂಟ್ಸ್ಗೆ ಅದೆಲ್ಲ ಕೊಟ್ಟು ಒಳ್ಳೇದಾದಮೇಲೆ ನಾವು ಯೂಟ್ಯೂಬಲ್ಲಿ ಹಾಕ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಅದನ್ನು ತೊಗೊಂಡು ಹೇಳ್ಬೋದು. ಇಲ್ಲ ಏನು ಬೇಡಪ್ಪ, ಅವತ್ತಿನ ದಿವಸ ಕೃಷ್ಣ ಅನ್ಬೋದು, ರಾಮ ಅನ್ಬೋದು, ನಿಮ್ಮ ಮನೆ ದೇವ್ರ ಹೆಸರು ಹೇಳ್ಬೋದು. ಅದು ಏನು ಮಾಡಬೇಕು, ಚಂದ್ರ ಹಾಲನ್ನು ನೀವು ನೈವೇದ್ಯವಾಗಿ ಇಟ್ಟು, ಬಿಳಿ ಬಟ್ಟೆಗಳನ್ನು ಧರಿಸ್ಕೊಂಡು, ಮುತ್ತಿನ ಮಾಲೆ ಇದ್ದರೆ ಹಾಕ್ಕೊಂಡು, ಮುತ್ತಿದ ಒಂದು ರಿಂಗ್ ಇರ್ಬೋದು, ಅಥವಾ ಪೆಂಡೆಂಟ್ ಇರ್ಬೋದು, ಓಲೆ ಇರ್ಬೋದು, ಏನಾದರೂ ಧರಿಸ್ಕೊಳ್ಳಿ. ಒಂದು ಬೆಳ್ಳಿ ಬಟ್ಟಲಿದ್ರೆ, ಚಿಕ್ಕದು ಒಂದು ಲೋಟ ಇರ್ಬೋದು, ಬಟ್ಟಲು ಎಲ್ಲರ ಮನೆಯಲ್ಲೂ ಇರುತ್ತೆ. ಇಲ್ಲ ಅಂತಂದ್ರೂ ಪರವಾಗಿಲ್ಲ, ಅವರಲ್ಲಿ ಏನಿರುತ್ತೆ ಅದನ್ನು ತೊಗೊಳ್ಳಿ. ಒಂದು ಹಾಲನ್ನು ನೈವೇದ್ಯ ಮಾಡಿ ಚಂದ್ರನಿಗೆ ಅಥವಾ ಅಮ್ಮನಿಗೆ ನೈವೇದ್ಯ ಮಾಡಿ ಇಡೀ ರಾತ್ರಿ ಅದನ್ನು ಹಾಗೆ ಬಿಟ್ಟುಬಿಡಬೇಕು. ಕಾಯಿಸಿದ ಹಾಲು, ಹಸಿ ಹಾಲು ಅಂತಲೂ ಕೇಳ್ತಾರೆ ಇಲ್ಲಿ. ಹಸಿ ಹಾಲು ಅಭಿಷೇಕಕ್ಕೆ, ಕಾಯಿಸಿದ ಹಾಲಾದರೂ ಪರವಾಗಿಲ್ಲ, ತೊಂದರೆ ಇಲ್ಲ. ನೀವು ಆವಾಗಲೇ ತಕ್ಷಣ ತೊಗೊತೀರ ಅಂತಂದರೆ ಹಸಿ ಹಾಲಿಟ್ಟು. ಯಾಕಂದರೆ ಕಾಯಿಸಿದ್ದು ಇಡಬಾರ್ದು ಅಂತೇನಿಲ್ಲ, ಪಾಯಸ ಮಾಡ್ತೀವಲ್ಲ ನಾವು ಹಾಲಲ್ಲಿ. ಹಾಗಾಗಿ ಈ ಥರ ಸುಮ್ಮನೆ ಪ್ರಶ್ನೆಗಳಿರಬಾರ್ದು, ಗೊಂದಲಗಳಿರಬಾರ್ದು. ನಾನು ಏನು ಭಕ್ತಿ ಇದೆ ನನಗೆ, ಅಮ್ಮ ಮಾಡಿಸ್ತಿದ್ದಾರೆ, ನಾನು ಮಾಡ್ತಾಯಿದ್ದೀನಿ, ಒಳ್ಳೆಯದಾಗುತ್ತೆ. ಆಮೇಲೆ ತುಂಬ ಏನಕ್ಕೆ ಮ್ಯಾಮ್? ಚಂದ್ರನಿಗೆ ಸೇರ್ತಕ್ಕಂಥದ್ದು. ಸೋಮವಾರ ಅಂತ ನಾವೇನು ಹೇಳ್ತೀವಿ, ಸೋಮ ಅಂದರೆ ಚಂದ್ರ. ಚಂದ್ರ ಬಿಳಿಗೆ ಸಂಕೇತ, ನದಿ ಅಥವಾ ಸ್ವಚ್ಛತೆಗೆ ಸಂಕೇತ, ಶುದ್ಧತೆಗೆ ಸಂಕೇತ, ತಾಳ್ಮೆಗೆ ಸಂಕೇತ, ಶಾಂತಿಗೆ ಸಂಕೇತ ಬಿಳಿ ಬಟ್ಟೆ. ನಾವು ಧರಿಸ್ಕೊಳ್ತಕ್ಕಂತಹ ಬಟ್ಟೆ ಇರಬಹುದು, ಹೇಳ್ತಕ್ಕಂಥ ಮಂತ್ರ ಇರ್ಬೋದು, ಮಾಡ್ತಾ ಇರ್ತಕ್ಕಂತಹ ದೇವರ ಯಾವ ದೈವತ್ವವನ್ನು ತೊಗೊಳ್ತೀವೋ, ದೇವರನ್ನು ತೊಗೊಳ್ತೀವೋ, ಅದು ಆ ಸ್ವರೂಪ ಅದಕ್ಕೆ ಜೋಡಿಸಿರುತ್ತೆ. ಬಣ್ಣಕ್ಕೇನೂ ಸಹ ಇರುತ್ತೆ, ತುಂಬ ಮಹತ್ವ ಇರುತ್ತೆ ಇಲ್ಲಿ. ಸೊ ಹಾಗಾಗಿ ಅದಕ್ಕೆ ನಾವು ಸಂಬಂಧಪಟ್ಟ ನಮ್ಮಲ್ಲಿ ಆ ಖಿನ್ನತೆಯನ್ನು ದೂರ ಮಾಡ್ಕೊಳ್ಳೋರಿಗೆ, ಅಥವಾ ಜೀವನದಲ್ಲಿ ಸಂಸಾರದಲ್ಲಿ ನಾವು ಸುಖವಾಗಿರಬೇಕು ಅನ್ನೋರು, ದಾಂಪತ್ಯದಲ್ಲಿ ಕಲಹಗಳು ಬರಬಾರ್ದು, ಕುಟುಂಬದಲ್ಲಿ ಸಾಮರಸ್ಯ ಇರಬೇಕು ಅನ್ನೋರೆಲ್ಲ ಹುಣ್ಣಿಮೆ ಧ್ಯಾನ ಮಾಡಲೇಬೇಕು. ಈ ರೀತಿ ನಾವು ತೊಗೊಂಡು ಮಾಡಿದಾಗ ಅಷ್ಟು ಅದ್ಭುತವಾದ, ಅಂದರೆ 1 ತಿಂಗಳಲ್ಲಿ ಬರಲ್ಲ. ಕೆಲವರಿಗೆ ಆ ಶಕ್ತಿ ಇರುತ್ತೆ, ಚಿಂತನೆ ಮಾಡಿಕೊಂಡು, ವಿಮರ್ಶೆ ಮಾಡಿಕೊಂಡು, ದೇವರಲ್ಲಿ ಲೀನ ಹಾಕ್ಕೊಂಡು, ಮಂತ್ರಗಳನ್ನು ಪಠೆ ಮಾಡ್ಕೊಂಡು ಶಕ್ತಿಯನ್ನು ಪಡ್ಕೊಳ್ತಾ ಇರ್ತಾರೆ. ಅಂಥವ್ರು ಬೇಗ ಪರಿಹಾರ ಪಡ್ಕೊಳ್ತಾರೆ, ಇದರಲ್ಲಿ ಲಾಭ ಪಡ್ಕೊಳ್ತಾರೆ ಅಥವಾ ಫಲವನ್ನು ಕಾಣ್ತಾರೆ. ಇಲ್ಲ ಅಂದರೆ ಜನಸಾಮಾನ್ಯರು ನಿಧಾನ ಟೈಮ್ ತೊಗೊಳತ್ತೆ ಇದರ ಎಫೆಕ್ಟ್ ಎಲ್ಲ ನೋಡೋಕ್ಕೆ. ಅವ್ರು ಎಷ್ಟು ನಂಬ್ತಾರೆ, ಎಷ್ಟು ಚೆನ್ನಾಗಿ ಮಾಡ್ತಾರೆ, 1 ದಿವಸದಲ್ಲಿ ಪಡ್ಕೊಳ್ಬೋದು, 1 ವಾರ, 1 ತಿಂಗಳು, ಅಥವಾ 3 ಹುಣ್ಣಿಮೆ, ಅಥವಾ 1 ವರ್ಷ. ನಾವು ಹೇಳ್ತೀವಿ 1 ವರ್ಷ ಹುಣ್ಣಿಮೆ ಧ್ಯಾನ ಮಾಡಿ, ಅಥವಾ 1 ವರ್ಷ ಹುಣ್ಣಿಮೆ ದಿವಸ ಲಲಿತಾ ಸಹಸ್ರನಾಮ ಹೇಳಿ, 1 ವರ್ಷ ಯಾವುದಾದ್ರೂ ಒಂದು ನಾಮವನ್ನು ಇಟ್ಕೊಂಡು
ಹುಣ್ಣಿಮೆ ದಿವಸ ಮಾಡ್ತಾ ಬನ್ನಿ. 1 ವರ್ಷ 12 ತಿಂಗಳು 12 ಹುಣ್ಣಿಮೆ ಅದ್ಭುತವಾದ ರಿಸಲ್ಟ್ ಸಿಗುತ್ತೆ. ಅಥವಾ ಸಿಕ್ಕಿದ ತಕ್ಷಣ 1 ತಿಂಗಳಲ್ಲಿ 2 ತಿಂಗಳಲ್ಲಿ ಸಿಕ್ಕಿದ್ರೆ ಅದು ಮತ್ತೆ ಮಾಯ ಆಗಿಬಿಡುತ್ತೆ. ಅಷ್ಟೇ ಸಾಕು ಅನ್ನಿಸ್ಬಿಡ್ತಾನೆ. ಅದು ಏನು ಇಟ್ಕೊಳ್ಳೋಕ್ಕಾಗಲ್ಲ. ಅದು ಇದು ಜೀವನ ಪರ್ಯಂತ ಉಪಾಸನೆ ಮಾಡ್ತಾನೇ ಇರಬೇಕು ಆ ಶಕ್ತಿ ನಮ್ಮಲ್ಲಿ ಉಳಿಬೇಕಂದ್ರೆ. ಯಾಕಂದರೆ ನಾವೊಬ್ಬರೇ ಇಲ್ಲ, ನಮ್ಮ ಕುಟುಂಬದಲ್ಲಿ ಮಕ್ಕಳಿರ್ತಾರೆ, ಗಂಡ ಇರ್ತಾರೆ, ಅಪ್ಪ ಅಮ್ಮ ಇರ್ತಾರೆ, ಅತ್ತೆ ಮಾವ ಇರ್ತಾರೆ, ಅಜ್ಜ ಅಜ್ಜಿ ಯಾರೋ ಇರ್ತಾರೆ, ಬಂಧು ಬಳಗ ಇರ್ತಾರೆ, ಸ್ನೇಹಿತರು ಇರ್ತಾರೆ. ಎಲ್ಲರದ್ದು ಶಕ್ತಿನ ನಾವು ಕ್ಯಾಚ್ ಮಾಡ್ತಿರ್ತೀವಿ, ಹೇಳ್ಕೊಳ್ತಾ ಇರ್ತೀವಿ. ಅಥವಾ ಅವ್ರ ಬಗ್ಗೆ ದುಃಖ ಪಡ್ತಾ ಇರ್ತೀವಿ, ಅವ್ರ ಬಗ್ಗೆ ಯೋಚಿಸ್ತಾ ಇರ್ತೀವಿ. ನಂದೊಂದೇ ಸಮಸ್ಯೆ ಅಲ್ಲ, ನನ್ನ ಕುಟುಂಬದ ಸಮಸ್ಯೆ ಇರುತ್ತಲ್ವ. ಹಾಗಾಗಿ ನಾನೊಬ್ಬಳೇ ಹೀಲ್ ಆಗಿಬಿಟ್ರೆ ಅಥವಾ ನಾನೇ ಚೆನ್ನಾಗಾಗ್ಬಿಟ್ರೆ ಸಾಕಾಗೋದಿಲ್ಲ. ನನ್ನ ಮಕ್ಕಳು ಮಾಡಬೇಕು. ಮಕ್ಕಳಿಗೆ ವಿದ್ಯಾಭ್ಯಾಸ ತೊಂದರೆ ಇರ್ಬೋದು, ಯಾವುದೋ ಚರ್ಮದ ಸಮಸ್ಯೆ ಇರಬಹುದು, ಅಥವಾ ಜಗಳಕ್ಕೆ ಅಥವಾ ಯಾವುದೋ ಅಡಿಕ್ಷನ್ ಇರ್ಬೋದು. ಒಂದೊಂದು ಪರಿಹಾರ ಆಗಬೇಕಂದ್ರೆ 1 ದಿವಸಕ್ಕೆ ಎಲ್ಲಿ ಸಾಧ್ಯ ಆಗುತ್ತೆ ಹೇಳಿ. ನಿರಂತರ ಇರಬೇಕು. ಯಾವುದೋ ಒಂದು ಸಮಸ್ಯೆ ಪರಿಹಾರ ಆಗಿದ ತಕ್ಷಣ ಅಷ್ಟಕ್ಕೆ ಜೀವನ ಅಲ್ಲ. ಜೀವನ ನಾವು ಇರೋವರೆಗೂ ಇರುತ್ತೆ, ಮುಂದಕ್ಕೂ ಹೋಗ್ತಾ ಇರುತ್ತೆ. ನಿರಂತರವಾಗಿರಬೇಕು. ಊಟ 3 ಹೊತ್ತು ಮಾಡ್ತೀವಿ, ನಿದ್ದೆ ಮಾಡ್ತೀವಿ, ಸ್ನಾನ ಮಾಡ್ತೀವಿ, ನಿರಂತರ ಮಾಡ್ತೀವಿ, ಇರೋವರೆಗೂ ಮಾಡ್ತಾ ಇರ್ತೀವಿ. ಜಪ ಮಾತ್ರ ಯಾಕೆ ಬೇಡ? 1 ದಿವಸಕ್ಕೆ 2 ದಿವಸಕ್ಕೆ ನಿಂತೋಗ್ಬಿಡ್ಬೇಕು. ಮಾತ್ರ ಅಲ್ಲ, ಅದು ಲೈಫ್ ಲಾಂಗ್ ಉಸಿರಾಟದ ಥರ ಜೊತೆಗಿರುವಂಥದ್ದು. ಜೊತೆಗೆ ಒಂದು ಪರಿಹಾರ ಸಿಕ್ಕದ ಮೇಲೆ ಕೃತಜ್ಞತಾ ಭಾವ ಇರಬೇಕಲ್ಲ. ಬಿಟ್ಬಿಟ್ರೆ ಗ್ರ್ಯಾಟಿಟ್ಯೂಡ್ ಇಲ್ಲ ಅಂದರೆ ಬದುಕಲ್ಲಿ ಏನೂ ಮಾಡೋಕ್ಕಾಗಲ್ಲ ಕಣ್ರಿ. ಕೃತಜ್ಞತೆ ಇರಬೇಕು. ಕೊಟ್ಟಿದ್ದಕ್ಕೆ ಮಾಡಿದ್ದು ತಪ್ಪಿಗೆ ಶಿಕ್ಷೆ ಅಂತಲೇ ಏನೋ ಒಂದು ಇರದೇ ಇರುತ್ತೆ. ಕರ್ಮ ಅನುಭವಿಸ್ತಾ ಇರ್ತೀವಿ, ಆ ಫಲವನ್ನು ನೋಡ್ತಾ ಇರ್ತೀವಿ. ನಾವು ಅದನ್ನು ಕ್ಷಮಾಪಣೆ ಕೇಳಲೇಬೇಕು ದೇವ್ರ ಹತ್ರ. ನಾನು ಯಾವ ಜನ್ಮದ ಕರ್ಮನೋ ಅಥವಾ ಈಗಿನ ಜನ್ಮದ ಕರ್ಮ ಅಥವಾ ನನ್ನ ವಂಶದಿಂದ ಬಂದಿರತಕ್ಕಂಥದ್ದು ಏನೋ ಒಂದು ಅನುಭವಿಸ್ತಾ ಇರ್ತೀವಿ. ಅಥವಾ ಗೊತ್ತಿದ್ದು ನಾವು ಮಾಡ್ತೀವಿ, ಬೈತೀವಿ, ಯಾರಿಗಾದ್ರೂ ಓದಿತೀವಿ, ಬೇಜಾರು ಮಾಡ್ತೀವಿ, ಏನೋ ಒಂದು ಈ ಜೀವನದಲ್ಲೂ ಮಾಡ್ತಾ ಇರ್ತೀವ. ಕ್ಷಮೆ ಕೇಳಲೇಬೇಕು ಫಸ್ಟಿಗೆ. ಆಮೇಲೆ ಒಳ್ಳೇದು ಮಾಡಿದ್ದಕ್ಕೆ ಕೃತಜ್ಞತೆ ಇರಲೇಬೇಕು. ಆವಾಗಲೇ ಮುಂದಕ್ಕೆ ಹೋಗೋದು. ಈ ಶಾಸ್ತ್ರ ಪುರಾಣ ಎಲ್ಲ ನಾವು ಓದಲಿಲ್ಲ, ಮಾಡಲಿಲ್ಲ, ಪಾರಾಯಣ ಮಾಡಲಿಲ್ಲ, ತಿಳ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ. ನಿಸ್ವಾರ್ಥವಾದ ಪ್ರೀತಿ, ಉಪಕಾರದ ಮನೋಭಾವ, ತಾಳ್ಮೆಯ ಮನಸ್ಥಿತಿ, ಆಶೀರ್ವದಿಸುವ ಮನಸ್ಸು, ಹಾರೈಸುವಂತಹ ನಿಲುವು, ಇದೆಲ್ಲವೂ ಇದ್ದರೆ ನಾವು ಯಾವ ದೇವಸ್ಥಾನಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ಏನೋ ಈ ಶ್ಲೋಕ ಮಂತ್ರ ಯಾವುದು ಬೇಕಾಗಿಲ್ಲ. ಜೀವನದಲ್ಲಿ ಅಳವಡಿಸ್ಕೊಂಡೆ. ತುಂಬ ಜನ ಕೇಳ್ತಾರೆ, ಏನು ದೇವರು ಅದೆಲ್ಲ ಮಾಡಲೇಬೇಕಾ ಪ್ರಶ್ನೆ ಮಾಡ್ತಾರೆ. ಏನೋ ಉದ್ದಟತನದಿಂದ ಮಾಡ್ತಾರೆ. ಆಯಿತು, ನೀವು ಮಾಡಬೇಡಿ, ಮತ್ತೆ ಏನು ಮಾಡ್ತೀರಾ? ಮತ್ತು ಯಾಕೆ ಈ ಥರ ಕಷ್ಟ? ಅದನ್ನ ಹೆಂಗೆ ಕಳ್ಕೊತೀರಾ? ದಾನ ಮಾಡಿ ಅಂತ ಹೇಳ್ತಾರೆ, ಸಹಾಯ ಮಾಡಿ ಅಂತ ಹೇಳ್ತಾರೆ, ದೇಣಿಗೆ ಕೊಡಿ ಅಂತ ಹೇಳ್ತಾರೆ. ಐ ಥಿಂಕ್ ಇವೆಲ್ಲ ಒಂದು ಅಂದರೆ ವೇಸ್ ಆಫ್ ಇನ್ಕ್ರೀಸಿಂಗ್ ದಟ್ ವೈಬ್ರೇಷನ್ ಆ್ಯಂಡ್ ಎನರ್ಜಿ. ಕೊಡೋ ಮನೋಭಾವ ಬಂದಾಗ ಆಟೋಮೆಟಿಕ್ಕಾಗಿ ನಮ್ಮ ಎನರ್ಜಿ ಟ್ರಾನ್ಸ್ಫಾರ್ಮ್ ಆಗುತ್ತೆ. ನೀವು ಕೊಡುವಾಗ ಏನಾದರೂ ಸರಿ, ಆಶೀರ್ವಾದ ಇರ್ಬೋದು, ದುಡ್ಡು ಇರ್ಬೋದು, ಊಟ ಇರ್ಬೋದು, ಏನಾದರೂ ಸರಿ, ನಿಮ್ಮ ಮನಸ್ಸಲ್ಲಿ ಏನೂ ಯೋಚನೆ, ಕೆಟ್ಟದ್ದು ಯೋಚನೆ ಇರ್ಬೋದು, ಏನೂ ಭಾವ ಇರಬಾರ್ದು. ಕೊಟ್ಟಾಗ ನಾವು ಕೆಟ್ಟದಾಗ ಯೋಚನೆ ಮಾಡ್ಕೊಂಡು ಕೊಡೋಕ್ಕೆ ಸಾಧ್ಯನೇ ಇಲ್ಲ ಅನ್ಸುತ್ತೆ. ಕೊಡ್ತಾರೆ, ಯಾಕೆ ಕೊಡಲ್ಲ? ಹೌದಾ? ಓ ನಿಮಗೆ ಶಾಪ ಹಾಕಿ ಅವ್ನಿಗೆ ಹಾಳಾಗೋಗ್ಲಿ ಅಂತ ತೊಗೊಂಡು ಸಾಯಿ, ಈ ಥರ ಮಾತುಗಳ. ಯಾರೋ ಸಹಾಯ ಕೇಳ್ತಾರೆ, ದುಡ್ಡಿನ ಸಹಾಯ ಕೇಳ್ತಾರೆ ಅಲ್ವಾ? ಕೊಡೋಕೆ ಮನಸ್ಸಿರುತ್ತೆ ಎಲ್ಲರಿಗೂ. ಈಗ ನಾವೇ ರೋಡಲ್ಲಿ ಎಲ್ಲರೂ ಓಡಾಡ್ತಿರ್ಬೇಕಾದ್ರೆ, ಕಾರಲ್ಲೋ ಬಸ್ಸಲ್ಲೋ, ಆ ಥರ ನೀವು ಹೇಳಿದ್ದು. ಯಾವುದನ್ನು ಕೊಡಬೇಕು? ಊಟ ಮನೆಯಲ್ಲೇ. ಈಗ ನೀವು 4 ಚಪಾತಿ ಮಾಡಿ, ನಂಗೆ 1 ಚಪಾತಿ ನನಗೆ 4 ಚಪಾತಿ ನಾನು ಮಾಡ್ಕೊಂಡಿದ್ದರೆ, ನಾನು ತಿನ್ನಲ್ಲ 4 ಚಪಾತಿ ಅಂತ ಇಟ್ಕೊಳ್ಳಿ. 2 ಚಪಾತಿನೋ 1 ಚಪಾತಿ ನನಗೆ ಅಂತ ಇಟ್ಕೊಂಡ್ರೆ ಬಂದು ಯಾರಾದರೂ ಕೇಳಿದ್ರೆ ತುಂಬ ಆಶವಾಗಿರುತ್ತೆ. ಎಷ್ಟು ನೀವು ಇಷ್ಟಪಟ್ಟು ಕೊಡೋಕ್ಕೆ ಸಾಧ್ಯ ಆಗುತ್ತೆ ಹೇಳಿ. ಆದರೆ ಒಂಚೂರು ಕಟ್ ಮಾಡಿದ್ರೂ ಅವ್ರು ಕೊಟ್ಟು ಆಮೇಲೆ ತಿಂದೆ. ಪೂರ್ಣ ಪ್ರಮಾಣದಲ್ಲಿಲ್ಲ. ಯಾವುದೇ ಆಗಲಿ ಪೂರ್ಣ ಪ್ರಮಾಣದಿಂದ ಮಾಡಬೇಕು ನಾವು. ಒಳಗಿಂದ ಯಾವುದೇ ಒಂದು ಕೆಟ್ಟ ಆಲೋಚನೆ 1 ಸೆಕೆಂಡು ಬರಬಾರ್ದು ನಮಗೆ. ಒಂದು ವ್ಯಕ್ತಿಯನ್ನು ನೋಡುವಾಗ ನಾವು ಅವ್ರ ಬಗ್ಗೆ ಕೆಟ್ಟದಾಗಿ ಏನೂ ಯೋಚನೆ ಮಾಡಬಾರ್ದು, ಏನೂ ಆಲೋಚಿಸಬಾರ್ದು ಅವ್ರ ಬಗ್ಗೆ. ಅಷ್ಟೇ. ಆ ಮಟ್ಟಕ್ಕೆ ಲಲಿತಾದೇವಿ ನಮ್ಮನ್ನು ಗೈಡ್ ಮಾಡ್ತಾರೆ. ಎಲ್ಲರೊಳಗೂ ಅಂಥ ಒಂದು ಶಕ್ತಿ ಇದೆ. ನಮ್ಮಲ್ಲಿ ಬರ್ತಾರಲ್ಲ, ಬೇರೆ ಬೇರೆ ಸಮಸ್ಯೆಗಳು ಬರ್ತಾರೆ. ಒಂದೊಂದು ಸಮಸ್ಯೆಗೂ ಇವಾಗ ನೀವು ಕೇಳಿದ್ರಿ, ಆ ಥರನೂ ಕೊಡ್ತಾರಾ? ಕೊಡಬೇಕಾದ್ರೆ ಒಳ್ಳೆ ಮನಸ್ಸಿಂದಾನೆ ಕೊಡ್ತಾರೆ. ಇಲ್ಲ, ಕೆಲವೊಂದು ದೋಷಗಳು, ಕಷ್ಟಗಳು ಯಾಕೆ ಬರುತ್ತೆ ಅಂತಂದರೆ ನಾವು ಆರಾದಲ್ಲಿ ಚೆಕ್ ಮಾಡ್ತೀವಿ. ಅವರೇನು ದೊಡ್ಡದಾಗಿ ಯಜ್ಞ ಮಾಡೋ ಅವಶ್ಯಕತೆ ಇಲ್ಲ, ಪೂಜೆ ಮಾಡೋ ಅವಶ್ಯಕತೆ ಇಲ್ಲ, ದೇವಸ್ಥಾನಕ್ಕೆ ಹೋಗೋ ಅವಶ್ಯಕತೆನೂ ಇರೋಲ್ಲ ಕೆಲವರಿಗೆ. ಅಲ್ಲಿ ಆಲೋಚನೆಯನ್ನು ಬದಲಾಯಿಸಿದ್ರೆ ಸಾಕು, ಅವರು ಕ್ಷಮೆ ಕೇಳಿದ್ರೆ ಸಾಕು, ಪಶ್ಚಾತ್ತಾಪ ಉಂಟಾದರೆ ಸಾಕು, ಅವ್ರ ಪರಿಹಾರ ಸಿಕ್ಬಿಡುತ್ತೆ. ಮೂಲ ಹುಡುಕ್ತೀವಿ ನಾವು. ನಿಮಗೆ ಈ ಸಮಸ್ಯೆ ಯಾತಕ್ಕೆ ಬಂದಿದೆ ಅನ್ನೋದು ಅಮ್ಮ ತೋರಿಸ್ತಾರೆ.
ತುಂಬ ಜನ ಹೇಳ್ತಾರೆ ನಾವೆಲ್ಲ ಪರಿಹಾರ ಮಾಡ್ಕೊಂಬಂದ್ಬಿಟ್ಟಿದ್ದೀವಿ, ನಮ್ಗೆ ಸಾಕಾಗೋಗಿದೆ, ನಮಗಿನ್ ತಾಳ್ಮೇಲೆ ಕಡೆಗೆ ಅಂತರ್ಮನಕ್ಕೆ ಬಂದಿದ್ದೀವಿ, ಇಲ್ಲಿ ಪರಿಹಾರ ಸಿಗುತ್ತೆ ಅಂತಾರೆ. ಅಮ್ಮನ ಅಪ್ಪಟ 1000% ಅಲ್ಲ, 1,00,000% ಅಮ್ಮನವರು ರಿಸಲ್ಟ್ ಕೊಟ್ಟಿದ್ದಾರೆ. ಅಂದರೆ ನೀವು ಎಕ್ಸ್ಪೀರಿಯನ್ಸ್ ಮಾಡಿರುವಂಥ ಮೋಸ್ಟ್ ಅನ್ಎಕ್ಸ್ಪ್ಲೇನಬಲ್ ಮಿರಕಲ್ ಏನು ಮ್ಯಾಮ್? ನಮ್ಮ ಜೀವನದಲ್ಲಿ ಆಗಿದ್ದು, ನನಗೆ ಅಮ್ಮನವ್ರ ಕೃಪೆಯಿಂದ ಹೆಣ್ಣು ಮಗು ಬೇಕು ಅಂತ ಬಯಸಿದಾಗ ಅಮ್ಮ ಆ ರೂಪದಲ್ಲೇ ಬರಬೇಕು ಅಂತಂದಾಗ ಅಮ್ಮ ಆ ರೂಪದಲ್ಲಿ ಬಂದರು. ಇದು ದೊಡ್ಡ ಅದ್ಭುತ. ಅಂದರೆ ಬಯಸಿದ್ದು ಆಗುತ್ತೆ, ಆವಾಗಲಿಂದನೇ ನಮಗೆ ಅಮ್ಮನವರು ಕೃಪೆ. ಈ ಶಕ್ತಿ ಪ್ರತಿಯೊಬ್ಬರಲ್ಲಿ ಇರ್ಬೋದು, ನಮ್ಮಲ್ಲಿದೆ ಅಂತಂದರೆ ಎಲ್ಲರಲ್ಲೂ ಇರುತ್ತೆ. ಇದಾಗುತ್ತೆ ಅಂದರೆ ಅದೇ ಈ ಶಕ್ತಿ ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ವಿ. ಅಮ್ಮನನ್ನು ನೋಡ್ತಾ ತಿಳ್ಕೊಳ್ತಾ ಅಮ್ಮನವರು ಆವಾಹನೆ ಹಾಕಿದ್ರೆ ಬಂದು ಈ ಶರೀರದಲ್ಲಿ ಸೇರಿಕೊಂಡ್ರಲ್ಲ, ಅದ್ಭುತ. ಅದನ್ನು ವರ್ಣನೀಯ ಅಂತ ಹೇಳ್ತೀವಿ. ಯಾವಾಗಿದು, ಹೇಗೆ ಗೊತ್ತಾಯ್ತು ನಿಮಗಿದು? ಒಂದು ದಿನದಲ್ಲಿ ಅರ್ಧ ದಿನವೇ ಆಗಿರ್ಬೋದು ಅಮ್ಮನವರು ಆವಾಹನೆ ಆದಾಗ. ಇಡೀ ಪ್ರಪಂಚ ನಮಗೇನೂ ಗೊತ್ತಿಲ್ಲ, ಶಿವ ಶಕ್ತಿಯ ರೂಪದಲ್ಲಿ ಅವರು ಬಂದು ಸೇರಿಕೊಂಡಾಗ ಅದ್ಭುತ. ಅದನ್ನು ವರ್ಣಿಸೋಕ್ಕೆ ಹುಚ್ಚರು ಅಂದ್ಕೊಳ್ತಾರೇನೋ ತುಂಬ ಜನ. ನಮ್ಗನ್ಸುತ್ತೆ ಸಾಧಕರು ಎಲ್ಲರಿಗೂ ಇದಾಗಿರುತ್ತೆ. ಅದಕ್ಕೆಲ್ಲ ಮಂತ್ರ ಜಪ ಅಂತೆಲ್ಲ ಅದಾಗಿ ಬಂದಿದ್ದ ಅಥವಾ ಆಕ್ಸಿಡೆಂಟ್ ಆಗಿ ಅಮ್ಮ? ಇಲ್ಲ, ನಿರಂತರ ಅಭ್ಯಾಸ ಮಾಡ್ತಾ ಅಮ್ಮ ಬೇಕು ಅಂತ ಬಯಸ್ತಾ ಅಂದರೆ ಯಾವ ಕೋರಿಕೆನೂ ಇಟ್ಕೊಂಡಿಲ್ಲ. ಫಸ್ಟ್ ಕೋರಿಕೆ ಬಂದಿತ್ತು ಒಂದೇ, ಅಮ್ಮ ನಮಗೆ ಸಂತಾನದ ರೂಪದಲ್ಲಿ ಬರಬೇಕು, ಅಮ್ಮ ಜ್ಞಾನ ಕೊಡಬೇಕು ನಮಗೆ ಅಂತಿದ್ದಿದ್ದು ಒಂದೇ. ಇವತ್ತುವರೆಗೂ ಕೋರಿಕೆ ಅಂದರೆ ಅದೊಂದೇ. ಎಲ್ಲ ಏನು ಅಮ್ಮ ಇದ್ದಾರೆ ಅಂತ ತೋರಿಸ್ಬೇಕು ಎಲ್ಲರಿಗೂ. ಆ ಚೈತನ್ಯ ನಿಮ್ಮಲ್ಲೇ ಇದೆ, ನೀವು ಅಂದ್ಕೊಂಡ್ರೆ ಆಗುತ್ತೆ ಅಂತ ತೋರಿಸ್ಬೇಕು. ಅದಷ್ಟೇ ನಮ್ಮ ಗುರಿ ಆಗಿರೋದು. ಅದರೊಳಗಡೆ ಇನ್ನೆಲ್ಲ ಆಗ್ಬಿಡುತ್ತೆ. ನಮಗೆ ಬೇರೆ ಬೇರೆ ವಿಚಾರಗಳು, ಬೇರೆ ಬೇರೆ ಪರಿಹಾರಗಳು, ಬೇರೆ ಬೇರೆ ಆಸೆಗಳು, ಕೋರಿಕೆಗಳು ನೆರವೇರಿಬಿಡುತ್ತೆ. ಆದರೆ ಅಮ್ಮ ಇದ್ದಾರೆ ಅಂತ ಫಸ್ಟ್ ಒಪ್ಪಬೇಕಲ್ಲ, ಎಲ್ಲರಿಗೂ ಗೊತ್ತಾಗಬೇಕಲ್ಲ, ಅದನ್ನು ತೋರಿಸ್ಬೇಕಲ್ಲ. ಈಗ ಕೆಲವರು ಸ್ಕೆಪ್ಟಿಕ್ಸ್ ಇರ್ತಾರೆ, ಎಲ್ಲದಕ್ಕೂ ಪ್ರಶ್ನೆ ಮಾಡೋರು ಅಥವಾ ಕೊಂಕೆ ಎತ್ತೋರು. ಅಂಥವ್ರು ನೀವು ನೋಡಿರ್ತೀರಲ್ಲ? ಸಾಕಷ್ಟು ಜನ ಬರ್ತಾರೆ, ಎಷ್ಟು ಒಳ್ಳೇದಾಗ್ಬಿಡುತ್ತೆ ಗೊತ್ತಾ. ಫಸ್ಟಲ್ಲಿ ನಾವು ನಂಬಲ್ಲ ಅಂತ ಬರ್ತಾರೆ ಎಲ್ಲರೂ, ನಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಬಲವಂತವಾಗಿ ಬರ್ತಾರೆ. ನೆಕ್ಸ್ಟ್ ಅವರೇ ಬರ್ತಾರೆ. ಒಂದು ಸತಿ ರಿಸಲ್ಟ್ ನೋಡಿದ್ಮೇಲೆ ಅವ್ರಿಗೆ ಅನಿಸ್ಬಿಡುತ್ತೆ, ಕೂತ್ಕೊಂಡ್ರೆ ಆ ಒಂದು ಎನರ್ಜಿ ಗೊತ್ತಾಗ್ಬಿಡುತ್ತೆ. ನಾವೇನೂ ಇಲ್ಲ, ಅಮ್ಮ ಮಾಡಿಸ್ತಾರೆ. ಚತುಷ್ಷಷ್ಟಿ ಕೋಟಿ ಯೋಗಿನಿ ಗಣಸೇವಿತ. ಅದು ಎಲ್ಲೋ ಬಾಹ್ಯದಲ್ಲಿ 64 ಕೋಟಿ ಯೋಗಿನಿ ದೇವತೆಗಳಿಲ್ಲ, ನಮ್ಮ ಒಳಗಡೆನೇ ಇದ್ದಾರೆ. ಎಷ್ಟು ನಿಮಗೆ ಗೊತ್ತಲ್ಲ, ನಾಡಿಗಳು ಎಷ್ಟಿದೆ, 72,000 ಇದೆ ಅಂತ ಹೇಳ್ತಾರಲ್ವ. ನಾಡಿಗಳು, ಚಕ್ರಗಳು ಎಷ್ಟಿದೆ, ಗ್ರಂಥಿಗಳು ಎಷ್ಟಿದೆ. ನಮ್ಮ ದೇಹದಲ್ಲಿ ಒಂದೊಂದು ಸೂಕ್ಷ್ಮ ಜೀವಿಗಳು, ಬ್ಯಾಕ್ಟೀರಿಯಾಸ್ ಅಂತ ಏನು ಹೇಳ್ತೀವಿ, ನಮ್ಮ ದೇಹದಲ್ಲಿ ಅಣು ಕಣಗಳಲ್ಲಿ ಒಳಗಡೆ ಇದೆ. ನರಗಳಿದೆ, ಗ್ರಂಥಿಗಳಿದೆ, ಚಕ್ರಗಳಿದೆ. ನರಕೋಶದಿಂದನೇ ಈಗ ನಾವು ಡಿಪ್ರೆಷನ್ ಯಾಕೆ ಬಂತು, ಸ್ಟ್ರೆಸ್ ಅನ್ನೋದು ಜಾಸ್ತಿ ಆಯಿತು, ಒತ್ತಡ ಜಾಸ್ತಿ ಆಯಿತು. ಅದರಿಂದ ಏನಾಯಿತು, ಫ್ರಸ್ಟ್ರೇಷನ್ ಬಂತು. ಅದರಿಂದ ಏನಾಯಿತು, ಕೋಪ ಜಾಸ್ತಿ ಆಯಿತು. ಕೋಪದಿಂದ ಏನಾಯಿತು, ದ್ವೇಷ ಹುಟ್ಟಿತು. ದ್ವೇಷದಿಂದ ಏನಾಯಿತು, ಹಾನಿ ಆಯಿತು. ಇಡೀ ಕುಟುಂಬ ಅಥವಾ ವ್ಯಕ್ತಿ ಮುಳುಗೋದ. ಇದೆಲ್ಲ ಎಲ್ಲಿಂದ ಉತ್ಪತ್ತಿ ಆಗ್ತಾಯಿದೆ, ನಮ್ಮ ದೇಹದಿಂದನೇ. ಹಾಗೆ ಒಂದು ವ್ಯಕ್ತಿ ಶಾಂತವಾಗಿದ್ದಾನೆ, ಆಶೀರ್ವಾದ ಮಾಡ್ತಾನೆ, ಪ್ರೀತಿ ಮಾಡ್ತಾನೆ, ವಾತ್ಸಲ್ಯ ತೋರಿಸ್ತಾನೆ, ಯಾವಾಗಲೂ ಶಾಂತವಾಗಿದ್ದು ಏನೋ ಒಂದು ಒಳ್ಳೆಯದನ್ನು ಹೇಳ್ತಾ ಇರ್ತಾರೆ. ಅದೆಲ್ಲಿಂದ ಬಂತು, ಅದು ನಮ್ಮ ದೇಹದಲ್ಲೇ ಇರ್ತಕ್ಕಂಥದ್ದು. ನಾವು ನಂಬಬೇಕು, ನಮ್ಮ ಒಳಗಡೆ ಆ ಶಕ್ತಿ ಇದೆ. ಈಗ ನಾವು ಸ್ಕ್ಯಾನ್ ಮಾಡಿಸಿದಾಗ ನಮ್ದು ಹಾರ್ಟ್ ಏನು ಪಂಪ್ ಮಾಡ್ತು, ಕಿಡ್ನಿ ಹೆಂಗೆ ಕೆಲಸ ಮಾಡ್ತಾಯಿದೆ ಅಂತ ಸ್ಕ್ಯಾನ್ ಮಾಡಿಸ್ತೀವಪ್ಪ. ಸಹಸ್ರನಾಮವನ್ನು ನಾವು ಓದ್ತಾ ನಮಗೆ ಅದು ಸ್ಕ್ಯಾನ್ ಮಾಡ್ಕೊಳ್ಳೋಕೆ ನಮಗೆ ಗೊತ್ತಾಗ್ಬಿಡುತ್ತೆ. ಇವತ್ತು ನಾಳೆ ನಿಂಗೆ ಈ ಸಮಸ್ಯೆ ಬರ್ಬೋದು ಅಂತ ಅಮ್ಮ ಹೇಳ್ತಾರೆ. ಒಂದು ಸಲ ನಮಗೆ ಜ್ವರ ಬಂತು ಅಂತ ಮಲಗಿದ್ರೆ ನನ್ನ ಕೈನಲ್ಲಿ ಆಗಲ್ಲಪ್ಪ, ಇವತ್ತು ತುಂಬ ಹುಷಾರಿಲ್ಲದೆ ಆಗ್ಬಿಟ್ಟಿದ್ದೀನಿ ಅಂತ ಅಂದ್ಕೊಂಡು ಅಮ್ಮ ಕೆನ್ನೆಗೆ ಒಂದು ಬಾರಿಸಿದ್ರು, ಎದ್ದೋಳು ಫಸ್ಟು ಕೆಲಸ ಮಾಡು, ನನ್ನನ್ನು ಜಪಿಸು ಅಂತ.